ಬನವಾಸಿ ಬಳಗದ ವತಿಯಿಂದ ಬೆಂಗಳೂರಿನ ಗಾಂಧಿ ಭವನದಲ್ಲಿ ತ್ರಿಭಾಷಾ ನೀತಿ ಸಾಕು, ಎರಡು ನುಡಿ ಕಲಿಕೆ ಬೇಕು ಎನ್ನುವ ವಿಷಯ ಕುರಿತಾಗಿ ವಿಚಾರ ಸಂಕಿರಣ ನಡೆಯಿತು. ಹಿರಿಯ ವಿದ್ವಾಂಸರಾದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಎಸ್.ಜಿ. ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಚಂದ್ರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಲೆ, ಶಿಕ್ಷಣ ತಜ್ಞರಾದ ನಿರಂಜನಾರಾಧ್ಯ, ಆಮೇಲೆ ಈಚಿ ಬೋರಲಿಂಗಯ್ಯ, ಕರಿಗೌಡ ಬೀಚನಹಳ್ಳಿ, ಹಿರಿಯ ಸಾಹಿತಿಗಳಾದ ಕುಂ ವೀರಭದ್ರಪ್ಪ, ಅಗ್ರಹಾರ ಕೃಷ್ಣಮೂರ್ತಿ, ವಸುಂಧರಾ ಭೂಪತಿ, ಪದ್ಮಿನಿ ನಾಗರಾಜು, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ನಲ್ಲೂರು ಪ್ರಸಾದ್, ಕಸಾಪದ ನಗರ ಅಧ್ಯಕ್ಷರಾದ ಪ್ರಕಾಶ್ ಮೂರ್ತಿ, ಹಿರಿಯ ಸಂಗೀತ ನಿರ್ದೇಶಕರಾದ ಹಂಸಲೇಖ, ನಮ್ಮ ನಾಡು ನಮ್ಮ ಆಳ್ವಿಕೆ ತಂಡದ ಮುಖ್ಯಸ್ಥರಾದ ಕವಿರಾಜ್, ಇನ್ನು ಬನವಾಸಿ ಬಳಗದ ಅಧ್ಯಕ್ಷರಾದ ಆನಂದ್ ಜಿ ಹಾಗೂ ಇತರರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಕೆಲ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ವಿಚಾರ ಸಂಕಿರಣ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ. ಎಲ್ಲವನ್ನ ಉತ್ತರ ಭಾರತದಲ್ಲಿ ನೋಡಿದ್ರೆ ಅವರು ಅವತ್ತಿನಿಂದ ಈ ಭಾಷೆ ಜಾರಿಯಾದಾಗಿಂದಲೂ ಕಲಿತಿರೋದು ಎರಡೇ ಭಾಷೆ. ಅವ್ರು ಇನ್ನೊಂದು ಮಾಡಿದಂತ ದೊಡ್ಡ ಡ್ಯಾಮೇಜ್ ಏನಂದ್ರೆ, ಇವನ್ ಉತ್ತರ ಭಾರತದಲ್ಲಿ ಇದ್ದಂತ ಬೇರೆ ಬೇರೆ ಭಾಷೆಗಳಿದಾವಲ್ಲ, ಆ ಎಲ್ಲಾ ಭಾಷೆಗಳನ್ನು ಸರ್ವನಾಶ ಮಾಡಿ. ಹಾಗಾದ್ರೆ ಇವತ್ತಿನ ನಿರ್ಣಯಗಳೇನು ಅನ್ನೋದನ್ನ ನೋಡೋದಾದ್ರೆ, ತ್ರಿಭಾಷಾ ನೀತಿ ಕೈಬಿಟ್ಟಿದ್ದು, ದ್ವಿಭಾಷಾ ನೀತಿಯನ್ನು ಅಳವಡಿಕೆ ಮಾಡಿಕೊಳ್ಬೇಕು, ತ್ರಿಭಾಷಾ ನೀತಿಯನ್ನು ಕೈಬಿಡಬೇಕು, ದ್ವಿಭಾಷಾ ನೀತಿಯನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಹೇಳಿ, ಕನ್ನಡ ಮೊದಲನೇ ಅಥವಾ ಎರಡನೇ ಭಾಷೆಯಾಗಿ ಕಲಿಬೇಕು, ಕನ್ನಡ ಅದು ಕಡ್ಡಾಯವಾಗಬೇಕು, 2026-27ನೇ ವರ್ಷದಿಂದಲೇ ಅದು ಜಾರಿಯಾಗಬೇಕು, ರಾಜ್ಯೋತ್ಸವದಂದು ಮುಖ್ಯಮಂತ್ರಿಗಳು ದ್ವಿಭಾಷಾ ನೀತಿಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಕಲಿತಿರೋದು ಎರಡೇ ಭಾಷೆ. ಅವ್ರು ಇನ್ನೊಂದು ಮಾಡಿದಂತ ದೊಡ್ಡ ಡ್ಯಾಮೇಜ್ ಏನಂದ್ರೆ, ಇವನ್ ಉತ್ತರ ಭಾರತದಲ್ಲಿ ಇದ್ದಂತ ಬೇರೆ ಬೇರೆ ಭಾಷೆಗಳಿದಾವಲ್ಲ, ಆ ಎಲ್ಲಾ ಭಾಷೆಗಳನ್ನು ಸರ್ವನಾಶ ಮಾಡಿ ಹಿಂದಿನೇ ಅಲ್ಲಿ ದೊಡ್ಡ ಒಂದು ಆ ಮಟ್ಟಕ್ಕೆ ಇವತ್ತು ಸಂತಾಲಿ ಇರ್ಬೋದು, ಭೋಜ್ಪುರಿ, ಯಾವ ಭಾಷೆಗಳಿದಾವ ಎಲ್ಲವನ್ನ ಉತ್ತರ ಭಾರತದಲ್ಲಿ ನೋಡಿದ್ರೆ ಅವರು ಅವತ್ತಿನಿಂದ ಈ ಭಾಷೆ ಜಾರಿಯಾದಾಗಿಂದಲೂ ಕಲಿತಿರೋದು ಎರಡೇ ಭಾಷೆ. ಅವ್ರು ಇನ್ನೊಂದು ಮಾಡಿದಂತ ದೊಡ್ಡ ಡ್ಯಾಮೇಜ್ ಏನಂದ್ರೆ, ಇವನ್ ಉತ್ತರ ಭಾರತದಲ್ಲಿ ಇದ್ದಂತ ಬೇರೆ ಬೇರೆ ಭಾಷೆಗಳಿದಾವಲ್ಲ, ಆ ಎಲ್ಲಾ ಭಾಷೆಗಳನ್ನು ಸರ್ವನಾಶ ಮಾಡಿ ಹಿಂದಿನೇ ಅಲ್ಲಿ ದೊಡ್ಡ ಒಂದು ಆ ಮಟ್ಟಕ್ಕೆ ಇವತ್ತು ಸಂತಾಲಿ ಇರ್ಬೋದು, ಭೋಜ್ಪುರಿ, ಯಾವ ಭಾಷೆಗಳಿದಾವ ಎಲ್ಲವನ್ನ ಉತ್ತರ ಭಾರತದಲ್ಲಿ ನೋಡಿದ್ರೆ ಅವರು ಅವತ್ತಿನಿಂದ ಈ ಭಾಷೆ ಜಾರಿಯಾದಾಗಿಂದಲೂ ಕಲಿತಿರೋದು ಎರಡೇ ಭಾಷೆ. ಅವ್ರು ಇನ್ನೊಂದು ಮಾಡಿದಂತ ದೊಡ್ಡ ಡ್ಯಾಮೇಜ್ ಏನಂದ್ರೆ, ಇವನ್ ಉತ್ತರ ಭಾರತದಲ್ಲಿ ಇದ್ದಂತ ಬೇರೆ ಬೇರೆ ಭಾಷೆಗಳಿದಾವಲ್ಲ, ಆ ಎಲ್ಲಾ ಭಾಷೆಗಳನ್ನು ಸರ್ವನಾಶ ಮಾಡಿ ಹಿಂದಿನೇ ಅಲ್ಲಿ ದೊಡ್ಡ ಒಂದು ಆ ಮಟ್ಟಕ್ಕೆ ಇವತ್ತು ಸಂತಾಲಿ ಇರ್ಬೋದು, ಭೋಜ್ಪುರಿ, ಯಾವ ಭಾಷೆಗಳಿದಾವ ಎಲ್ಲವನ್ನ ಉತ್ತರ ಭಾರತದಲ್ಲಿ ನೋಡಿದ್ರೆ ಅವರು ಅವತ್ತಿನಿಂದ ಈ ಭಾಷೆ ಜಾರಿಯಾದಾಗಿಂದಲೂ ಕಲಿತಿರೋದು ಎರಡೇ ಭಾಷೆ.